Yes, students, let us discuss about our 14th chapter, that is ecosystem. So, the ecosystem is a functional unit of nature. Now, ecosystem ಅಂತಂದಾಗ an ecosystem is a functional unit of nature where living organisms interact each other and also with the its physical environment. ಸೊ ನಾವಿಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು, ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಎಕೋಸಿಸ್ಟಮ್. ಇದು ಪಾಂಡ್ ಎಕೋಸಿಸ್ಟಮ್ನ ಎಕ್ಸಾಂಪಲ್. ಸೊ ವೆನ್ ವಿ ಅಬ್ಸರ್ವ್ ದಿಸ್ ಪಾಂಡ್ ಎಕೋಸಿಸ್ಟಮ್, ಸೊ ನಾವು ಮೇನ್ ಆಗಿ ಇಲ್ಲಿ ಏಬಯೋಟಿಕ್ ಕಾಂಪೊನೆಂಟ್ಸನ್ನು ನೋಡ್ಬೋದು, ಬಯೋಟಿಕ್ ಕಾಂಪೊನೆಂಟ್ಸನ್ನು ನೋಡ್ಬೋದು. ಏನಿದು ಏಬಯೋಟಿಕ್ ಕಾಂಪೊನೆಂಟ್ಸ್ ಅಂದರೆ ಇಲ್ಲಿರ್ತಕ್ಕಂಥ ಸನ್ ಆಗಿರ್ಬೋದು, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸಾಯಿಲ್, ರಾಕ್ಸ್, ದೇ ಫಾರ್ಮ್ಸ್ ದ ಏಬಯೋಟಿಕ್ ಕಾಂಪೊನೆಂಟ್ ಆಫ್ ದಿಸ್ ಎಕೋಸಿಸ್ಟಮ್. ಮತ್ತು ಬಯೋಟಿಕ್ ಕಾಂಪೊನೆಂಟ್ಸ್ ಅಂತಂದಾಗ ಲಿವಿಂಗ್ ಆರ್ಗನಿಸಮ್ಸ್, the living organisms such as fish, duck, frog, dragonfly, birds, even the microphytes, macrophytes, zooplanktons, phytoplanktons, ಯಾವೆಲ್ಲ ಲಿವಿಂಗ್ ಆರ್ಗನಿಸಮ್ಸ್ ಇಲ್ಲಿ ಅದಾವೋ ಅವೆಲ್ಲನೂ ನಾವು ಬಯೋಟಿಕ್ ಕಾಂಪೊನೆಂಟ್ಸ್ ಒಳಗಡೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದೇರ್ ಈಸ್ there is an interaction between biotic component and abiotic component for their nutrients and their survival. So this continuous interaction among the biotic components, abiotic components, and even the interaction between biotic components forms the function of this unit or this ecosystem. ಸೊ here let us know about what is population and what is community. ನೀವು ಈ ಪಿಕ್ಚರಲ್ಲಿ ನೋಡ್ಬೋದು, ದಿಸ್ ಇಸ್ ಪಾಪ್ಯುಲೇಷನ್. ಇಲ್ಲಿ ಜಿಂಕೆಗಳಿದ್ದಾವೆ. ಸೊ ಹಿಯರ್ ದೇರ್ ಆರ್ ಡೀರ್ಸ್. ಸೊ ಡೀರ್ಸ್ ಆರ್ ಒನ್ ಸ್ಪೀಸೀಸ್. ಸೊ ಹಿಯರ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್, ಎ ಸಿಂಗಲ್ ಸ್ಪೀಸೀಸ್, ದೇ ಆರ್ ಲಿವಿಂಗ್ ಇನ್ ಎ ಗ್ರೂಪ್ ಇನ್ ಆನ್ ಏರಿಯಾ. ದ ಗ್ರೂಪ್ ಆಫ್ ಸೇಮ್ ಸ್ಪೀಸೀಸ್ ಇನ್ ಆನ್ ಏರಿಯಾ ಫಾರ್ಮ್ಸ್ ವಾಟ್ ಪಾಪ್ಯುಲೇಷನ್. ಆ್ಯಂಡ್ ಇಲ್ಲಿ ಕಮ್ಯುನಿಟಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಪ್ಯುಲೇಷನ್ಸ್ ಆರ್ ದೇರ್. ದ ಕಮ್ಯುನಿಟಿ is nothing but a group of different types of populations. Here there is a population of lion, population of buffaloes, population of zebra, population of deer. So these populations are living in an same area, so that they form what? Community. The population and community in an same area forms ecosystem, and you already know what is ecosystem. So the different types of ecosystem in the world or globe forms a biosphere. ಸೊ ಟೈಪ್ಸ್ ಆಫ್ ಎಕೋಸಿಸ್ಟಮ್ನ ನಾವು ಅಬ್ಸರ್ವ್ ಮಾಡಿದಾಗ ಮೇಜರ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಎಕೋಸಿಸ್ಟಮ್ಸ್. ದಟ್ ಈಸ್ ಅ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್ ಆ್ಯಂಡ್ ಮ್ಯಾನ್ ಮೇಡ್ ಆರ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಸೊ ಇಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತಂದಾಗ ದಟ್ ಇನ್ಕ್ಲೂಡ್ಸ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಡೆಸರ್ಟ್ಸ್ ಎಟ್ಸೆಟ್ರಾ. ಅಂದರೆ ನಿಮ್ಗೆ ಗೊತ್ತದ ಟೆರೆಸ್ಟ್ರಿಯಲ್ ಅಂತಂದರೆ ಲ್ಯಾಂಡ್ ಫಾರ್ಮ್ಸ್. ಲ್ಯಾಂಡ್ ಫಾರ್ಮಲ್ಲಿ ಫಾರ್ಮ್ ಆಗ್ತಕ್ಕಂಥ ಯಾವುದೇ ಎಕೋಸಿಸ್ಟಮ್ ಆಗಿರ್ಬೋದು ಅದಕ್ಕೆ ನಾವು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಅದೇ ವಾಟರ್ ಫಾರ್ಮಲ್ಲಿ ಇರ್ತಕ್ಕಂಥ ಎಕೋಸಿಸ್ಟಮ್ಗೆ ನಾವು ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವೆಟ್ಲ್ಯಾಂಡ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಇಚ್ಚುರಿ, ಪಾಂಡ್, ಲೇಕ್. ಸೊ ಆರ್ಟಿಫಿಷಿಯಲ್ ಆಗಿ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್ ಅಂದರೆ ಹೊಲ, ಗದ್ದೆ, ತೋಟ, ಆಮೇಲೆ ಫಿಶನ್ ಇಡ್ತಕ್ಕಂಥ ಅಕ್ವೇರಿಯಂ ಆಗಿರ್ಬೋದು, ಇವೆಲ್ಲ ನ್ಯಾಚುರಲ್ ಅಲ್ಲ. ದೇ ಆರ್ ನಾಟ್ ನ್ಯಾಚುರಲಿ ಬಿಲ್ಟ್, ದೇ ಆರ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಸೊ ಹಂಗಾಗಿ ಈ ಟೈಪ್ಸ್ ಆಫ್ ಎಕೋಸಿಸ್ಟಮ್ಸ್ ಅಂದಾಗ ದೇರ್ ಆರ್ 3 ಟೈಪ್ಸ್ ಆಫ್ ಎಕೋಸಿಸ್ಟಮ್ಸ್: ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್ ಆ್ಯಂಡ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಇಡೀ ಬಯೋಸ್ಪಿಯರ್ನ ನಾವು ಕನ್ಸಿಡರ್ ಮಾಡಿದರೆ ಬಯೋಸ್ಪಿಯರ್ ಅಥವಾ ಗ್ಲೋಬ್, ಇಟ್ ಈಸ್ ರಿಗಾರ್ಡೆಡ್ ಆ್ಯಸ್ ಎ ಗ್ಲೋಬಲ್ ಎಕೋಸಿಸ್ಟಮ್. ಸೊ ಇಡೀ ಬಯೋಸ್ಪಿಯರ್ನ ನಾವು ಅಬ್ಸರ್ವ್ ಮಾಡಿದರೆ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಯೋಟಿಕ್ ಕಾಂಪೊನೆಂಟ್ಸ್ ಆರ್ ದೇರ್, ಏಬಯೋಟಿಕ್ ಕಾಂಪೊನೆಂಟ್ಸ್ ಆರ್ ದೇರ್, ಆ್ಯಂಡ್ ಆಲ್ವೇಸ್ ದೇ ಆರ್ ಇಂಟರಾಕ್ಟಿಂಗ್ ಅಮಾಂಗ್ ದೇರ್ಸ್ ಫಾರ್ ದೇರ್ ಸರ್ವೈವಲ್, ಟು ಸ್ಟೀಲ್ ದೇರ್ ನ್ಯೂಟ್ರಿಯೆಂಟ್ಸ್. ಸೊ this is what becomes the function of a unit. Function of an ecosystem becomes the function of an global ecosystem or the biosphere. So ಇಲ್ಲಿ ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ, that is stratification. What is stratification? So here layers ಇರ್ತವೆ. ಸೊ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್, ಅಬ್ಸರ್ವ್ ಮಾಡಬೇಕಿಲ್ಲಿ, ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಸೀಸ್
ಅಕ್ಯುಪೈಯಿಂಗ್ ಡಿಫರೆಂಟ್ ಲೆವೆಲ್ಸ್ ಈಸ್ ಕಾಲ್ಡ್ ಸ್ಟ್ರಾಟಿಫಿಕೇಶನ್. ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟನ್ನು ಎಕ್ಸಾಂಪಲ್ ಆಗಿ ತಗೊಂಡಾಗ, ಸೊ ಈ ಪಿಕ್ಚರ್ ನೀವು ಅಬ್ಸರ್ವ್ ಮಾಡಿದ್ರೆ, ಇಯರ್ ವಿ ಕ್ಯಾನ್ ಅಬ್ಸರ್ವ್ ದ ಟಾಲೆಸ್ಟ್ ಟ್ರೀಸ್ ಆ್ಯಂಡ್ ಸಮ್ ವಾಟ್ ದ ಗ್ರೌಂಡ್ ಲೆವೆಲ್ ಗ್ರಾಸಸ್, ಶ್ರಬ್ಸ್, ಹರ್ಬ್ಸ್. ಸೊ ಇಲ್ಲಿ ವರ್ಟಿಕಲ್ ಆಗಿ ತಗೊಂಡಾಗ ಮೇಜರ್ ಆಗಿ 4 ಲೇಯರ್ಸ್ ಬರ್ತವೆ: ಎಮರ್ಜೆಂಟ್ ಲೇಯರ್, ಕ್ಯಾನೋಪಿ ಲೇಯರ್, ಅಂಡರ್ ಸ್ಟೋರಿ ಲೇಯರ್ ಆ್ಯಂಡ್ ಫಾರೆಸ್ಟ್ ಲೇಯರ್ ಅಂತೇಳಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಫಾರೆಸ್ಟ್ ಫ್ಲೋರ್, ಅಂಡರ್ ಸ್ಟೋರಿ, ಕ್ಯಾನೋಪಿ, ಎಮರ್ಜೆಂಟ್ ಲೇಯರ್. ಸೊ ಏನಿದೆ ಎಮರ್ಜೆಂಟ್ ಲೇಯರ್ ಅಂತಂದಾಗ, ಟಾಲೆಸ್ಟ್ ಟ್ರೀಸ್ ಎತ್ತರವಾಗಿ ಬೆಳೆದಾಗ ಅಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಜೀವಿಗಳು ವಾಸಿಸ್ತಿರ್ತವೆ. ಬರ್ಡ್ಸ್ ಆಗಿರ್ಬೋದು, ಬ್ಯಾಟ್ಸ್ ಆ್ಯಂಡ್ ಬಟರ್ಫ್ಲೈಸ್ ಲೀವ್ ಇನ್ ದ ಟಾಪ್ಸ್ ಆಫ್ ದ ಟಾಲೆಸ್ಟ್ ಟ್ರೀಸ್, ದಟ್ ಈಸ್ ಕಾಲ್ಡ್ ದ ಎಮರ್ಜೆಂಟ್ ಲೇಯರ್. ಸ್ವಲ್ಪ ಅದ್ರ ಕೆಳಗಡೆ ಬಂದಾಗ ನಮಗೆ ಕೆನೋಪಿ ಲೇಯರ್ ಅಂತೇಳಿ ಕಾಣಿಸ್ತದೆ. ಸೊ ಇಲ್ಲಿ ಕೆನೋಪಿ ಲೇಯರ್ನ ಅಬ್ಸರ್ವ್ ಮಾಡಿದಾಗ ವಿ ಕ್ಯಾನ್ ಫೈಂಡ್ ಎನಿಮಲ್ಸ್ ಸಚ್ ಆಸ್ ಟೋಕನ್ಸ್ ಆ್ಯಂಡ್ ಮಂಕೀಸ್ ಆ್ಯಂಡ್ ಸಮ್ ಆಫ್ ದ ಬರ್ಡ್ಸ್. ಸೊ ಇನ್ನು ಅದ್ರ ಕೆಳಗಡೆ ಬಂದಾಗ ಸ್ಟೆಮ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ದೀಸ್ ಆರ್ ದ ಸ್ಟೆಮ್ಸ್ ಆಫ್ ದೋಸ್ ಟಾಲೆಸ್ಟ್ ಟ್ರೀಸ್ ಆ್ಯಂಡ್ ಯಂಗೆಸ್ಟ್ ಟ್ರೀಸ್. ಸೊ ಆ ಸ್ಟೆಮ್ಸನ್ನು ಬ್ರ್ಯಾಂಚಸಲ್ಲೇ ಅಬ್ಸರ್ವ್ ಮಾಡಿದಾಗ ಆ ಬ್ರ್ಯಾಂಚಸಲ್ಲಿ ಕೆಲವೊಂದು ಎನಿಮಲ್ಸು ಸಚ್ ಆಸ್ ಸ್ನೇಕ್ಸ್ ಆಗಿರ್ಬೋದು, ರೆಡ್ ಐಡ್ ಟ್ರೀ ಫ್ರಾಕ್ಸ್ ಆಗಿರ್ಬೋದು, ಅಂಡರ್ ಸ್ಟೋರಿಯಲ್ಲಿ ಬದುಕ್ತವೆ. ಸೊ ಅಂಡರ್ ಸ್ಟೋರಿ ಇಸ್ ದ ಅನದರ್ ವರ್ಟಿಕಲ್ ಸ್ಟ್ರಾಟಾರ್ ಲೇಯರ್ ಆಫ್ ದ ರೇನ್ ಫಾರೆಸ್ಟ್. ದೆನ್ ಫಾರೆಸ್ಟ್ ಫ್ಲೋರ್ನ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಹರ್ಬಿವೋರ್ಸ್ ಆಗಿರ್ಬೋದು, ಕಾರ್ನಿವೋರ್ಸ್ ಆಗಿರ್ಬೋದು, ಸಚ್ ಆಸ್ ಜಾಗ್ವಾರ್ಸ್ ಆಗಿರ್ಬೋದು, ಟೈಗರ್ಸ್ ಆಗಿರ್ಬೋದು, ಡೀರ್ಸ್ ಆಗಿರ್ಬೋದು. ಸೊ ಆಲ್ ದೇ ಆರ್ living togetherly as a community under the forest floor. The forest floor becomes the another strata of the vertical distribution of species in an tropical rain forest. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದಟ್ ಈಸ್ ಗ್ರೌಂಡ್ ಲೇಯರ್, ಶ್ರಬ್ಸ್ ಇರ್ತವೆ, ಹರ್ಬ್ಸ್ ಇರ್ತವೆ, ಶ್ರಬ್ ಲೇಯರ್, ಗ್ರೌಂಡ್ ಲೇಯರ್ ಸೇರಿ ನಾವು ಫಾರೆಸ್ಟ್ ಫ್ಲೋರ್ ಅಂತ ಕರಿತೀವಿ. ಅದಾದ ಮೇಲ್ಗಡೆ ಇರೋದು ಅಂಡರ್ ಸ್ಟೋರಿ ಲೇಯರ್, ಇಲ್ಲಿ ಅದರದಾಗಿರ್ತಕ್ಕಂಥ ಎನಿಮಲ್ಸ್ ಇಲ್ಲಿ ಬದುಕ್ತಾ ಇರ್ತವೆ. ಅದಾದಮೇಲೆ ಕೆನೋಪಿ ಲೇಯರ್, ಆಮೇಲೆ ಟಾಪೆಸ್ಟ್ ಝೋನ್ ಆಫ್ ದಿಸ್ forest is emergent layer. And I hope you understood what is ecosystem and what are biotic and abiotic components and what is stratification.